ಬೇಜವಾಬ್ದಾರಿಯಿಂದ ಎಲ್ಲರೂ ಸ್ವತಃ ಮುಖ್ಯಮಂತ್ರಿನೇ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಂದರೆ ಕಾಲು ತುಳಿತ 3:15 ಆಗೋಯ್ತಂತೆ. CMಗೆ 5:45 ಸುದ್ದಿ ಬಂತಂತೆ. ಏನ್ರಿ ಹಂಗಾರೆ ಏನು ಇಲ್ಲೇನು ಇನ್ನು ಕಾನೂನು ಇದೆಯೋ ಇಲ್ವೋ? ನಿಮ್ಮ ಗುಪ್ತಚರ ಇಲಾಖೆ ಇದೆಯೋ ಇಲ್ವೋ? ಪಾಪ ಆ ದಯಾನಂದ್ ಅಂತವ್ರು ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿಟ್ರಿ. ಅವನು ಯಾರೋ ಎಂಥವನು ನಿಂಬಾಳ್ಕರ್ IG, ಇಂಟೆಲಿಜೆನ್ಸ್ IG, ಅವನ್ನ ಈಗ ಮೊನ್ನೆ ಒಂದು ಆರ್ಡರ್ ಮಾಡಿದಿರಿ. ಅವನು ಫಾರಿನ್ಗೆ ಹೋಗ್ಬೇಕಂತೆ. ಅವನು ವಿದೇಶಕ್ಕೆ ಕಳಿಸ್ತಾವ್ರೆ. ಅವ್ನು ಮಾಡಿದ್ದು ಕೆಲಸಕ್ಕೆ, ಹಲಾಲ್ಕೋರ್ ಕೆಲಸಕ್ಕೆ ಅವನು ವಿದೇಶಕ್ಕೆ ಹೋಗಿ. ಯಾಕೆಂದರೆ ಯಾಕೆ ಇಷ್ಟೆಲ್ಲ ಅವನಿಗೆ ಅನುಕೂಲ ಮಾಡ್ತಾವ್ರು ಅಂದರೆ ಅವನ ಹೆಂಡತಿ ಎಂಥವ್ರಪ್ಪ ಯಮ್ಮವರು, ಅಂಜಲಿ ನಿಂಬಾಳ್ಕರ್ ಅಮ್ಮ ಕಾಂಗ್ರೆಸ್ಸಿನ XMLA. ಅವಳು ಮನಸ್ಸು ಸೋಲ್ಸೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಓಹೋ ಆಮೇಲೆ ಏನು ಸುಮ್ಮನೆ ಭಾಳ ಉಡಾಫೆ ಉತ್ತರಗಳು ಸಿದ್ದರಾಮಯ್ಯ. RCB ಲಂಕ ಭಾಳ ಬೇಜವಾಬ್ದಾರಿಯುತವಾಗಿ ಸಿದ್ದರಾಮಯ್ಯನ ಭಾಳ ಪರಮಾವಧಿ ಒಂಥರ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ನನಗೂ ಸಂಬಂಧ ಇಲ್ಲ ಅಂತಾರೆ. ಆಮೇಲೆ ಗವರ್ನರ್ ನಾನೇ ಕರೆದಿದ್ದು ಅಂತಾರೆ. ಒಂದು ಅರ್ಧ ಗಂಟೆ ಒಂದೊಂದು ಸರಿ ಮಾತಾಡ್ತೇನೆ. ಛೇ ನಮ್ಮ ಮುಖ್ಯಮಂತ್ರಿಯಿಂದ ಈ ರೀತಿ ಉತ್ತರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವು 11 ಜನ ಯುವಕರು ಬಲಿಯಾಗೋದ್ರು ಅಂತ ಕಡೆ. 11 ಜನ ಯುವಕರು ಬಲಿಯಾಗೋದ್ರು. ಪಾಪ ರಾಜ್ಯಪಾಲರು ಹೇಳ್ತಾರೆ ಹೌದು ನನಗೆ ಆಹ್ವಾನ ಬಂದಿದ್ದೆ ಅಂತಾರೆ. ಇವ್ರು ಹೇಳ್ತಾರೆ ನಾವು ರಾಜ್ಯಪಾಲರನ್ನ ಕರೆದೇ ಇಲ್ಲ, ಅವನೇ ಸುಮ್ಮನೆ ನಡ್ಕೊಂಬಂದ್ಬಿಟ್ಟ ರಾಜಭವನದಿಂದ. ಏನ್ರಿ ಇದು ಮರ್ಯಾದೆ ಕೆಲಸ? ನನಗೆ ಗೊತ್ತಿದೆ. ಸೊ ಹಾಗಾಗಿ ನವೆಂಬರ್ ಡಿಸೆಂಬರ್ಗೆ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದು ಖಚಿತ. ಇಲ್ಲ DK ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇನ್ನೇನಾಗಬೇಕು ಹೇಳಪ್ಪ? ಹಂಗೆ 11 ಜನರು ಬಲಿ ತಗೊಂಡ್ಬಿಟ್ರು. ಅದನ್ನು ಈಗ ಬರೀ ಎತ್ತೆತ್ತಗೋ ಉತ್ತರ ಹೇಳ್ಕೊಂಡು ತಿರುಗ್ತಾ ಇದ್ದ. ಸಚ್ಯವತಿ ಲೆಟ್ರ್ ಬರೆದಿದ್ದಾಳೆ, IAS ಆಫೀಸರ್. ಅದಕ್ಕೂ ಬೆಲೆ ಕೊಡಲಿಲ್ಲ. ವಿಧಾನಸೌಧದ DCP ಬಂದಿದ್ದಾರೆ ಲೆಟ್ರು, ಅದಕ್ಕೂ ಬೆಲೆ ಕೊಡಲಿಲ್ಲ. ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಹೋಗಿ 11 ಜನ ಪಾಪ ಯುವಕರು ಸತ್ತೋದ್ರು. ಆಯಿತಾ? ಸಿದ್ದರಾಮಯ್ಯನವರು ನಾನೇ ಭಾಳ ಬುದ್ಧಿವಂತ, ನನಗಿಂತ ಯಾವನವನೇನ್ರಿ. ಮತ್ತು ಇವ್ರನ್ನೆಲ್ಲ ಯಾಕೆ ಬಡಿಕೊಂಡಿದ್ದೀರಿ? ಯಾರನ್ನ? ಯಾವನ್ನೊಬ್ಬನ ತೆಗೆದಾಕಿದ್ರಲ್ಲಪ್ಪ ಮೊನ್ನೆ, ಗೋವಿಂದರಾಜು. ಇವನಂತೆ ಅವನು ಪೊಲಿಟಿಕಲ್ ಅಡ್ವೈಸರ್ ಅಂತೆ. ಅಯ್ಯೋ ಸಿದ್ದರಾಮಯ್ಯ, ನೀನು ಗೊತ್ತಿಲ್ಲದವ್ರು ಯಾವ ಪಾಲಿಟಿಕ್ಸ್ ಐತಪ್ಪ? ಅದಕ್ಕೊಬ್ಬ ಅಡ್ವೈಸರ್ ಯಾಕೆ? ಈಗ ಅವ್ನು ಯಾಕೆ ತೆಗೆದ್ರೆ ಹೇಳಿ ಮತ್ತೆ ರಾಜ್ಯಕ್ಕೆ? ಗೋವಿಂದರಾಜನ್ ಯಾತಕ್ಕೆ ತೆಗೆದಾಕ್ರಪ್ಪ ಹೇಳಿ? ಹೇಳಿ ಯಾತಕ್ಕೆ ತೆಗೆದ?